ನಮ್ಮ ಮತ ಬೇಡ ಎಂದವರಿಗೆ ಚುನಾವಣೆಯಲ್ಲಿ ತಕ್ಕ ಪಾಠ. ಅರ್ಜುನ್ ರಾಠೋಡ್. ನಮಗೆ ಅಪಮಾನ ಮಾಡಿದ ಸಂಸದರಿಗೆ ತಕ್ಕ ಪಾಠ ಕಲಿಸುತ್ತೇವೆ. ಬಂಜಾರ ಸಮಾಜದವರು ನಾವು ಕೂಡ ಸ್ವಾಭಿಮಾನಿಗಳು. ಸ್ವಾಭಿಮಾನದಿಂದ ದುಡಿದು ತಿನ್ನುವ ಜನ. ನಮ್ಮ ಬಂಜಾರ ಸಮಾಜ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದವರಿಗೆ ನಾವು ಈ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಅರ್ಜುನ್ ರಾಠೋಡ್ ರವರು ಹಾಲಿ ಸಂಸದರ ಈ ಹಿಂದೆ ಬಂಜಾರ ಸಮಾಜದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಖಂಡಿಸಿ ಇಂದಿನಗರದ ಅಮರ್ ಇಂಟರ್ನ್ಯಾಷನಲ್ ಹೋಟೆಲ್ ಆವರಣದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಅನೇಕ ಬಂಜಾರ ಸಮಾಜದ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಹಾಗಾದ್ರೆ ಬನ್ನಿ ಅವರೇನ್ ಹೇಳಿದ್ದಾರೆ ಎಂದು ಕೇಳೋಣ. ಒಂದೇ ಒಂದು ಮನಿ ಅಥವಾ ಒಂದೇ ಒಂದು ಕುಡಿಯುವ ನೀರಿನ ಯೋಜನೆ ಮಾಡಿದ್ರೆ ನಾವು ರಾಜಕೀಯದಿಂದ ಅಥವಾ ಸಮಾಜದ ಇವತ್ತು ನಮ್ಮ ಸಮಾಜದ ಮುಖಂಡರಿಗೆ ಹೇಳಕ್ಕೆ ಬಯಸ್ತೇನೆ, ₹1 ಕೆಲಸ ಮಾಡಿಲ್ಲ. ದತ್ತಕ ಪಡೆದಿರ್ತಕ್ಕಂಥ ಗ್ರಾಮ ಹೆಂಗಾಗಬೇಕಂದ್ರೆ ಸಿಟಿ ಆದಂಗೆ ಆಗಬೇಕು. ಒಂದೇ ಒಂದು ಕಲ್ಲಿಟ್ಟಿಲ್ಲ ಮಕಣಾಪುರ ತಾಂಡದೊಳಗೆ. ಅದಕ್ಕೆ ನಾನು ಹೇಳಿದೆ 115 ತಾಂಡ ಒಳಗೆ ಒಂದೇ ₹1,00,000 ಎಲ್ಲಿನೂ ಅನುದಾನ ಕೊಟ್ಟಿಲ್ಲ. ಹಂಗಾಗಿ ನಾವು ಅವ್ರು ನನ್ನ ಮನೆಗೆ ಬರೋದು ಬೇಡ, ಅವ್ರು ಓಟ್ ಹಾಕೋದು ಬೇಡ, ಯಾರೇ ಅವ್ರಂತ ಹೇಳಿ ನಮಗೆ ಪ್ರಶ್ನೆ ಮಾಡಿದ್ರು, ಹೇಳಿಸಿದ್ರು. ಮತ್ತು ಭಾಳ ಕೀಳ ಮಟ್ಟದ ಒಬ್ಬ ಇಷ್ಟ ಹಿರಿಯರಾಗಿ ಇಷ್ಟು ಉನ್ನತ ಹುದ್ದೆಗಳನ್ನು ನಮ್ಮ ಸಮಾಜಕ್ಕೆ ಕೊಡುವಾಗ ಅದನ್ನು ಸ್ಪಷ್ಟವಾಗಿ ಮೊದಲು ಬಿಜಾಪುರ ಜಿಲ್ಲೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಜಿಲ್ಲೆ. ಹಾಗಾಗಿ ಬಿಜಾಪುರ ಜಿಲ್ಲೆಗೆ ಸಚಿವ ಖಾತೆಯನ್ನು ಕೊಡ್ತಕ್ಕಂಥದ್ದಾಗಲಿ ಉನ್ನತ ಖಾತೆ ಕೊಡ್ತಕ್ಕಂಥದ್ದಾಗಲಿ ಅದು ನಮ್ಮ ಪ್ರಕಾಶ್ ರಾಠೋಡ್ ಅವ್ರಿಗೆ ಕೊಡಬೇಕಂತೇಳಿ ನಾವು ಮುಖ್ಯಮಂತ್ರಿ ಅವರಿಗೆ, ಸುರ್ಜೇವಾಲಾ ಅವರಿಗೆ, ಶಿವಕುಮಾರ್ ಅವರಿಗೆ ಈಗಾಗಲೇ ಕ್ಯಾಬಿನೆಟ್ ಮಾಡೋಕ್ಕಿಂತ ಮುಂಚೆ ಸ್ವತಃ ನಾನೇ ಭೇಟಿಯಾಗಿ ನಾನು ಕೇಳಿಕೊಂಡೆ. ಅದು ಏನೋ ಕಾರಣಾಂತರಗಳಿಂದ ಕೊಡೋಕ್ಕಾಗಿಲ್ಲ. ಆದರೆ ಉಪಸಭಾಪತಿಯನ್ನು ನಮ್ಮ ರುದ್ರಪ್ಪ ಲಮಾಣಿಯವರು ಕೊಟ್ಟಿದ್ದಾರೆ. ಆದ್ರೆ ಬರ್ತಕ್ಕಂಥ ಈ ಚುನಾವಣೆ. ರಾಮಚಂದ್ರ ಕಾಂಬಳೆ, ಸತ್ಯಂ ನ್ಯೂಸ್, ವಿಜಯಪುರ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.